ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಸುಮ್ಮನೆ ಇವತ್ತು ಒಂದು ಟೆಂಪಲ್ ರನ್ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ RR ನಗರದಲ್ಲಿರೋ ಫೇಮಸ್ ರಾಜರಾಜೇಶ್ವರಿ ದೇವಸ್ಥಾನ ಹಾಗೂ ಓಂಕಾರೇಶ್ವರ ಟೆಂಪಲ್ಸ್ಗೆ ಹೋಗ್ತಾ ಇದ್ದೀವಿ. ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಬೆಂಗಳೂರಿನ RR ನಗರದಲ್ಲಿದೆ. ಇದನ್ನು ಮೊದಲು ಕಾಂಚನಹಳ್ಳಿ ಅಥವಾ ಚಂಪಕವನ ಅಂತ ಕರಿತಿದ್ರಂತೆ. ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇರೋದರಿಂದ ಈ ಸ್ಥಳಕ್ಕೆ ರಾಜರಾಜೇಶ್ವರಿ ನಗರ ಅಂತ ಹೆಸರಿಡ್ತಾರೆ. ಮತ್ತು ಈ ದೇವಸ್ಥಾನ ಹಳೆಯ ದೇವಸ್ಥಾನ. ಆ್ಯಕ್ಚುಲಿ ಇದನ್ನು 1960ಯಲ್ಲಿ ಸ್ಥಾಪನೆ ಮಾಡಿರ್ತಾರೆ ಒಬ್ಬರು ಸ್ವಾಮೀಜಿ. ಮತ್ತು ಇಲ್ಲಿನ ಪ್ರಮುಖ ಆಕರ್ಷಣೆ ಏನಂದರೆ ದೇವಾಲಯದ ಗೋಪುರ ಮಾತ್ರ 108 ಅಡಿ ಇದೆ. ತುಂಬ ಸಖತ್ತಾಗಿದೆ. ಹಾಗೂ ಇದು ಇಲ್ಲಿ ಆ್ಯಕ್ಚುಲಿ ಸೂರ್ಯನ ಕಿರಣ ಬಂದು ಬೀಳುತ್ತಂತೆ ದೇವಿ ಮೇಲೆ ಎವ್ರಿ ಮಾರ್ಚ್ 23ನೇ ತಾರೀಕು. ಮತ್ತು ಬೆಂಗಳೂರಿನ ಸಾಂಪ್ರದಾಯಿಕ ಸ್ಥಳಗಳಲ್ಲಿ ಇದು ಕೂಡ ಒಂದು. ಮತ್ತು ಕೋಟ್ಯಾಂತರ ಭಕ್ತರು ಈ ದೇವಸ್ಥಾನಕ್ಕೆ ಇದ್ದಾರೆ ಅಂತ ಹೇಳ್ತಾರೆ. ಈ ರಾಜರಾಜೇಶ್ವರಿ ದೇವಸ್ಥಾನ ಹೇಗೆ ಹುಟ್ಟಿತು? ಈ ದೇವಾಲಯ ತುಂಬ ಪವರ್ಫುಲ್ ಆಗಿದೆ ಮತ್ತು ಇದಕ್ಕೆ ಅನೇಕ ಕಥೆಗಳಿದೆ. ಮತ್ತಿದು ಪವಿತ್ರ ದೇವಿಯನ್ನು ಪ್ರಾರ್ಥಿಸುವ ಮೂಲಕ ಅನೇಕ ಸಂತರು ಮೋಕ್ಷವನ್ನು ಪಡೆದ ಸ್ಥಳ ಅಂತೆ. ಪ್ರಸ್ತುತ ದೇವಾಲಯ ಇರುವ ಸ್ಥಳದಲ್ಲಿ, ಅಂದರೆ ಈಗ ಪ್ರೆಸೆಂಟು ದೇವಾಲಯ ಇರುವ ಸ್ಥಳದಲ್ಲಿ ಆತ್ರೇಯ ಋಷಿ ಮತ್ತು ಅವರ ಪತ್ನಿ ಅನಸೂಯ ವಾಸ ಮಾಡ್ತಾಯಿದ್ರಂತೆ. ಈ ದೇವಾಲಯನ ಆ್ಯಕ್ಚುಲಿ 1960ರಲ್ಲಿ ತಿರುಚಿ ಮಹಾಸ್ವಾಮಿಗಳು ಎಂಬ ಋಷಿ ನಿರ್ಮಿಸ್ತಾರೆ. ಅವರ ಕನಸಲ್ಲಿ 3 ಥರವಾದ ದೇವಿಗಳು ಬಂದು ಕಾಣಿಸ್ಕೊತಾರಂತೆ, ದೇವತೆಗಳು. ಅದರಲ್ಲಿ ಒಂದು ಧ್ವನಿಯು ದಕ್ಷಿಣ ಭಾರತಕ್ಕೆ ಹೋಗಿ ನೀನು ದೊಡ್ಡ ದೇವಾಲಯನ್ನು ನಿರ್ಮಿಸು ಅಂತ ಸೂಚಿಸ್ತಂತೆ. ಅವರ ಆಶ್ಚರ್ಯಕ್ಕೆ ಏನು ಮಾಡುತ್ತಂತೆ, 2 ಹದ್ದು ಸಹ ಅವರನ್ನು ಹಿಂಬಾಲಿಸ್ಕೊಂಡು ಬಂದು ಮತ್ತು ಅವ್ರಿಗೆ ಈ ಥರ ಸ್ಥಳನ ತೋರಿಸುತ್ತಂತೆ, ನೀನು ಇಲ್ಲಿ ದೇವಾಲಯನ ನಿರ್ಮಿಸಬೇಕು ಅಂತ. ಈ ದೇವಾಲಯದ ಜೊತೆ ಋಷಿ ಏನೇನು ಮಾಡಿದ್ದಾರೆ, ಹಲವಾರು ಶಾಲೆಗಳು ಮಠಗಳನ್ನು ಕೂಡ ನಿರ್ಮಾಣ ಮಾಡಿದಾರಂತೆ ಮತ್ತು ಜನರಿಗೆ ಸಹಾಯ ಮಾಡಿದಾರಂತೆ. ರಾಜರಾಜೇಶ್ವರಿ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸಿ ನಾವು ನೆಕ್ಸ್ಟು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ BJS ಕಾಲೇಜ್ ಹತ್ರ ಇದೆ, SJVIT ಕಾಲೇಜ್ ಪಕ್ಕ. ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೆಕ್ಸ್ಟ್ ಹೋಗ್ತಾ ಇದ್ದೀವಿ.